ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಲ್ಲನೂ ನಾವು ಅಂದ್ಕೊಂಡಿರೋ ಹಾಗೆ ಆಗಬೇಕು ದಳಪತಿ. ಎಲ್ಲೂ ಸಮಸ್ಯೆ ಆಗಬಾರ್ದು. ನಾವು ಮಾಡೋದು ಆ ಭಾರ್ಗವ್ ಶರ್ಮಾಗೆ ಸಮಸ್ಯೆ ಆಗಬೇಕು ನೋಡು ಎಂದರು ವರ್ಧನ್ ದಳಪತಿಗೆ. ಇಬ್ಬರು ಭಾರ್ಗವ್ ಶರ್ಮಾರಿಗೆ ತೊಂದರೆ ಕೊಡುವ ಯೋಜನೆ ಹೂಡಿದ್ದರು. ಯಶಸ್ವಿನಿಯನ್ನು ಮುಂದಿಟ್ಟುಕೊಂಡು ಅವಳ ಮತ್ತು ಅಭಿರಾಮ್ ಜಗಳ ಭಾರ್ಗವ್ರವರಿಗೆ ಗೊತ್ತಿಲ್ಲವಲ್ಲ. ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಅವರಿಗೆ ಎಲ್ಲವನ್ನೂ ತಿಳಿಯುವಂತೆ ಮಾಡಿ ತಂದೆ ಮಗನ ಮಧ್ಯೆ ಜಗಳ ತಂದಿಡುವುದೇ ವರ್ಧನ್ ಉಪಾಯ. ಈಗ ಇದರ ಸಣ್ಣ ಸುಳಿವು ಕೂಡ ಯಶಸ್ವಿನಿಗೆ ಸಿಕ್ಕಿಲ್ಲ ಇನ್ನು. ಅವಳು ಹಿಂದಿನ ರಾತ್ರಿಯೇ ಹೇಳಿದ್ದಳಲ್ಲ, ಅವರ ರಾಜಕೀಯ ದ್ವೇಷದಲ್ಲಿ ತಲೆ ಹಾಕುವುದಿಲ್ಲವೆಂದು. ಹಾಗಾಗಿ ಅವಳಿಗೆ ಗೊತ್ತಿಲ್ಲದಂತೆ ಅವಳನ್ನು ತಮ್ಮ ಉಪಾಯದಲ್ಲಿ ಸೇರಿಸಿಕೊಂಡು ಭಾರ್ಗವ್ರವರ ನೆಮ್ಮದಿ ಹಾಳು ಮಾಡುವ ಯೋಚನೆ ಮಾಡಿದ್ದರು. ಅದನ್ನೀಗ ಕಾರ್ಯರೂಪಕ್ಕೆ ತರಲೆಂದು ಒಂದು ರೆಸ್ಟೋರೆಂಟ್ ಹೊಕ್ಕಿದ್ದರು. ಅಲ್ಲಿಗೆ ಅಭಿರಾಮ್ ಕೂಡ ಬರುವವನಿದ್ದ. ಅದನ್ನು ಹೇಗೋ ಮೊದಲೇ ತಿಳಿದುಕೊಂಡಿದ್ದರು. ಇಬ್ಬರೂ ಅಲ್ಲಿಯೇ ಕಿಟಕಿಯೊಂದರ ಬಳಿ ಕುಳಿತು ಯಶಸ್ವಿನಿಗೆ ಕರೆ ಮಾಡಿದರು. ತಮ್ಮ ಜೊತೆ ಕುಳಿತು ಸಮಯ ಕಳೆಯಲೇಬೇಕೆಂದು ಅವಳಿಗೆ ಒತ್ತಾಯಿಸಿ ಅವಳು ಅದೇ ರೆಸ್ಟೋರೆಂಟಿಗೆ ಬರುವಂತೆ ಒಪ್ಪಿಸಿದ್ದರು ವರ್ಧನ್. ಅಪ್ಪನ ಮೇಲಿನ ಪ್ರೀತಿಗೆ ಒಪ್ಪಿಕೊಂಡವಳಿಗೆ ಗೊತ್ತಿಲ್ಲ ಅದೊಂದು ಅವರ ಉಪಾಯವೆಂದು. ದಳಪತಿ, ನನ್ನ ಮಗಳು ಬರೋದಕ್ಕೆ ಮೊದಲೇ ಆ ಅಭಿರಾಮ್ ಬರಬೇಕು ಇಲ್ಲಿಗೆ. ನಾವು ಅವನ ಜೊತೆ ಜಗಳ ಶುರು ಮಾಡಿದಾಗ ಯಶು ಬರಬೇಕು. ಅದನ್ನು ನೋಡಬೇಕು. ಆಗ ಅವರಿಬ್ಬರಿಗೂ ಜಗಳ ಆಗಿ ಅದು ಭಾರ್ಗವ್ವರೆಗೂ ಹೋಗಬೇಕು. ಅವನ ಮರ್ಯಾದೆನೂ ಹೋಗಬೇಕು ಎಂದ ವರ್ಧನ್ರವರ ಉಪಾಯ ಇದು. ಭಾರ್ಗವ್ರವರ ಕಿವಿಗೆ ಇವರಿಬ್ಬರ ಜಗಳ ಬಿದ್ದರೆ ತಾವು ಮುಂದೆ ನಿಂತು ಮಗಳ ಪರವಾಗಿ ಮಾತನಾಡುತ್ತಾ ಅವರ ಮರ್ಯಾದೆ ತೆಗೆಯಬಹುದೆಂಬ ವಿಚಾರ ಇವರದ್ದು. ಟೈಮ್ ಆಗಿದೆ ಸರ್, ಇನ್ನೇನೋ ಬರ್ತಾನೇನೋ ಎನ್ನುತ್ತಾ ದಳಪತಿ ಕಿಟಕಿಯತ್ತ ನೋಡಿದ. ಅದೇ ಸಮಯಕ್ಕೆ ಅಭಿ ಕಾರಿನಿಂದ ಕೆಳಗಿಳಿದು ಬರುವುದು ಕಂಡಿತು. ಅವನ ಜೊತೆ ಆಫೀಸ್ ಸ್ಟಾಫ್ ಒಬ್ಬರಿದ್ದರಷ್ಟೇ. ಅಲ್ಲೋಡಿ ಸರ್, ಅಭಿ ಬರ್ತಿದ್ದಾನೆ. ನೀವು ನಿಮ್ಮ ಮಗಳಿಗೆ ಕಾಲ್ ಮಾಡಿ ಕೇಳಿ ಎಲ್ಲಿದ್ದಾಳೆ ಅಂತ. ಆಗ ನಾವು ನಾಟಕ ಶುರು ಮಾಡ್ಕೋಬಹುದು ಎಂದವನ ಉಪಾಯವೇ ಇದೆಲ್ಲ. ಇವನೇ ವರ್ಧನ್ರವರಿಗೆ ಸಾಥ್ ಕೊಟ್ಟಿದ್ದು. ಹಾಂ ಎಂದ ವರ್ಧನ್ ಯಶಸ್ವಿನಿಗೆ ಕರೆ ಮಾಡಿ ಅವಳು ಎಲ್ಲಿರುವಳೆಂದು ಕೇಳಿದರು. 5 ನಿಮಿಷ ಅಪ್ಪ, ಇಲ್ಲೇ ಇದ್ದೀನಿ ಎಂದಳು ಯಶಸ್ವಿನಿ. ಅವಳು ಬರ್ತಿದ್ದಾಳೆ ದಳಪತಿ, ಬಾ ನಾವು ನಮ್ಮ ಜಗಳ ಶುರು ಮಾಡೋಣ ಎಂದ ವರ್ಧನ್ ಮೇಲೆದ್ದು ಅಲ್ಲಿಯೇ ನಿಂತಿದ್ದ ಒಬ್ಬ ಸಪ್ಲೈಯರ್ ಕಡೆ ನೋಡಿದರು. ಅವನು ಇವರ ಸನ್ನೆಗೆ ಕಾಯುತ್ತಿದ್ದ. ವರ್ಧನ್ ಓಕೆ ಎಂದು ಕೈ ಸನ್ನೆ ಮಾಡುತ್ತಿದ್ದಂತೆ ಬಾಗಿಲತ್ತ ನೋಡಿದ. ಅಭಿರಾಮ್ ಬರುವುದು ಕಂಡಾಗ ತಾನೂ ಓಕೆ ಎಂಬಂತೆ ಸನ್ನೆ ಮಾಡಿದ. ಅಭಿರಾಮ್ ರೆಸ್ಟೋರೆಂಟ್ ಒಳಬರುವುದನ್ನು ಗಮನಿಸಿದ ವರ್ಧನ್ ತಾವು ಅವನತ್ತ ನಡೆದರು. ಪಕ್ಕದಲ್ಲಿದ್ದವನ ಜೊತೆ ಮಾತನಾಡುತ್ತಾ ಹೆಜ್ಜೆ ಹಾಕುತ್ತಿದ್ದ ಅಭಿ ಎದುರಿಗೆ ಬರುತ್ತಿದ್ದ ವರ್ಧನ್ರನ್ನು ನೋಡಿದವನೇ ಕಣ್ಣು ಕಿರಿದು ಮಾಡಿದ. ಅವರನ್ನು ನೋಡುತ್ತಿದ್ದಂತೆಯೇ ಕೋಪ ಇವನಿಗೆ. ಅದರಲ್ಲೂ ಈಗ ಯಶಸ್ವಿನಿ ಇವರ ಮಗಳೆಂದು ತಿಳಿದಾಗಿನಿಂದ ಇನ್ನೂ ಹೆಚ್ಚೇ ಕೋಪ. ಜೇಬಿನಲ್ಲಿ ಕೈ ತೂರಿಸಿ ಅವರನ್ನೇ ನೋಡುತ್ತಾ ಬರುತ್ತಿದ್ದರೆ ಎದುರಿಗೆ ವರ್ಧನ್ ನಡೆದು ಬರುತ್ತಿದ್ದರು. ಮೊದಲೇ ಎಲ್ಲ ತಯಾರಿ ಮಾಡಿಕೊಂಡಂತೆ ಅಭಿಯ ಹಿಂದೆ ನಡೆದು ಬಂದ ಆ ಸಪ್ಲೈಯರ್ ಕೈಯಲ್ಲಿದ್ದ ಜ್ಯೂಸಿನ ತಟ್ಟೆಯನ್ನು ಬೇಕೆಂದೇ ಅಭಿರಾಮನ ತೋಳಿಗೆ ತನ್ನ ತೋಳು ತಾಗಿಸಿ ವರ್ಧನ್ ಮೇಲೆ ಚೆಲ್ಲಿಬಿಟ್ಟ. ಅವರಿಬ್ಬರೂ ಎದುರಾಗುವ ಸಮಯಕ್ಕೆ ಸರಿಯಾಗಿ ಅಕಸ್ಮಾತಾಗಿ ನಡೆಯಿತೇನೋ ಎಂಬಂತೆ ವರ್ತಿಸಿದ ವರ್ಧನ್. ರಾಸ್ಕಲ್, ಕಣ್ ಕಾಣೋದಿಲ್ವೇನೋ ನಿನಗೆ ಎಂದು ಕೋಪಗೊಂಡರು. ಅಭಿ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ. ಸಾರಿ ಸರ್, ಅದು ಇವ್ರ ಕೈ ತಾಗಿಸಿದ್ರು, ಅದಕ್ಕೆ ನಿಮ್ಮ ಮೇಲೆ ಟ್ರೇ ಬಿದ್ದುಬಿಡ್ತು ಎಂದ ಸಪ್ಲೈಯರ್ ಹೆದರುತ್ತಾ. ಅವನ ಮಾತಿಗೆ ಅಭಿಯನ್ನು ಕೋಪದಿಂದ ನೋಡಿದ ವರ್ಧನ್, ಓ ನೀನಾ ಅಭಿರಾಮ್ ಭಾರ್ಗವ್ ಶರ್ಮಾ ಇದನ್ನೆಲ್ಲ ಮಾಡಿದ್ದು ಎಂದು ಹಲ್ಲು ಕಡಿದರು. ತಾವು ಹುಟ್ಟಿಸಿದ ಸಂದರ್ಭವೇ ಅದು. ಅಲ್ಲಿದ್ದವರೆಲ್ಲ ಇವರತ್ತ ಗಮನ ಕೊಟ್ಟರು. ದಳಪತಿ ಯಶಸ್ವಿನಿ ಬರುವುದನ್ನು ನೋಡುತ್ತಿದ್ದ ಕಿಟಕಿಯತ್ತ ನಿಂತು ಅವಳು ಬರುವ ಸುಳಿವನ್ನು ವರ್ಧನ್ರವರಿಗೆ ಕೊಡಬೇಕಲ್ಲವೇ. ತಕ್ಷಣ ಕೋಪಗೊಂಡ ಅಭಿ, ವಾಟ್ ನಾನ್ಸೆನ್ಸ್, ನಾನು ಯಾಕೆ ನಿಮ್ಮ ಮೇಲೆ ಆ ಟ್ರೇ ಬೀಳಿಸೋ ಯೋಚನೆ ಮಾಡಲಿ
ಎಂದವನೇ ಸಪ್ಲೈಯರ್ನನ್ನು ನೋಡುತ್ತಾ, ಏಯ್, ಯಾರೋ ಆ ಟ್ರೇನ ಬೀಳಿಸಿದ್ದು? ನೀನೇ ನನಗೆ ಕೈ ತಾಗಿಸಿ ಅವನ ಮೇಲೆ ಬೀಳೋ ಹಾಗೆ ಮಾಡಿದ್ದು ಎಂದ. ಸರ್, ನಾನು ಯಾಕೆ ಅವ್ರ ಮೇಲೆ ಜ್ಯೂಸ್ ಚೆಲ್ತೀನಿ? ಈ ಥರ ಮಾಡಿ ನನ್ನ ಕೆಲಸ ಹೋಗೋ ಥರ ನಾನೇ ಯಾಕೆ ಮಾಡ್ಕೋತೀನಿ ಸರ್? ಅಮಾಯಕನಂತೆ ನಟಿಸಿದ ಸಪ್ಲೈಯರ್. ನಿನ್ನ ತಪ್ಪಿಲ್ಲ ಬಿಡೋ, ಇವನಿದಾನಲ್ಲ, ಇವನು ಭಾರ್ಗವ್ ಶರ್ಮನ್ ಮಗ. ಅವನಷ್ಟೇ ಅಹಂಕಾರ ಸೊಕ್ಕು ಇವನಿಗೆ. ಬೇಕಂತಾನೆ ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ದಾನೆ, ಅದನ್ನು ಈಗ ನಿನ್ನ ಮೇಲೆ ಹಾಕ್ತಿದ್ದಾನೆ ಅಷ್ಟೇ ಎಂದರು ವರ್ಧನ್ ಅಭಿಯನ್ನೇ ನೋಡುತ್ತಾ. ಮಾತು ಹಿಡಿತದಲ್ಲಿರಲಿ ಮಿಸ್ಟರ್ ವರ್ಧನ್ ಎಂದ ಅಭಿ ಅವರನ್ನೇ ಕೋಪದಿಂದ ನೋಡುತ್ತಾ. ಭಾರ್ಗವರವರು ಇಲ್ಲದಿದ್ದರೆ ಮರ್ಯಾದೆ ಕೊಡುವ ಮಾತಿಲ್ಲ ಇವನದ್ದು. ಅದು ವರ್ಧನ್ರವರಿಗಷ್ಟೇ ಸೀಮಿತ. ಅದೇ ಸಮಯಕ್ಕೆ ಯಶಸ್ವಿನಿ ರೆಸ್ಟೋರೆಂಟಿಗೆ ಬರುವುದನ್ನು ಕಂಡ ದಳಪತಿ ವರ್ಧನ್ ಬಳಿ ಬಂದು ಅವರ ಭುಜದ ಮೇಲೆ ಕೈ ಇಟ್ಟ. ಅದು ಮೊದಲೇ ಮಾತನಾಡಿಕೊಂಡಿದ್ದರಿಂದ ಯಶಸ್ವಿನಿ ಬಂದಳೆಂದು ತಿಳಿದ ವರ್ಧನ್ರವರು, ನೀನು ಮೊದಲು ಹಿಡಿತದಲ್ಲಿ ಇರೋದನ್ನು ಕಲಿತ್ಕೋ. ಯಾವಾಗಲೂ ನನ್ನ ಮಗಳನ್ನು ಹುಡ್ಕೊಂಡು ಹೋಗಿ ಜಗಳ ಮಾಡೋದು, ನಾನು ಸಿಕ್ಕಾಗ ನನ್ನ ಜೊತೆ ಹೀಗೆ ಜಗಳ ಮಾಡೋದು, ಇದೇ ಅಲ್ವಾ ನೀನು ನಿನ್ನ ತಮ್ಮ ಮಾಡೋ ಕೆಲಸ ಎಂದವರು ಬಾಗಿಲತ್ತ ನೋಡಿದರು. ಯಶಸ್ವಿನಿ ಒಳ ಬಂದಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮ್ಯಾನೇಜರ್, ಸರ್ ಏನಾಯಿತು ಸರ್ ಎಂದು ಕೇಳಿದ ಇಬ್ಬರನ್ನು ನೋಡುತ್ತಾ. ಯಶಸ್ವಿನಿಯು ತನ್ನ ತಂದೆಯ ಜೊತೆ ಅಭಿ ನಿಂತಿರುವುದನ್ನು ನೋಡಿದವಳೆ ಗಾಬರಿಯಲ್ಲಿ ಓಡಿ ಬಂದಳು. ಈ ಅಭಿರಾಮ್ ಭಾರ್ಗವ್ ಶರ್ಮಾ ಬೇಕಂತಾನೆ ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ದಾನೆ ಎಂದರು ವರ್ಧನ್ ಅವನನ್ನೇ ನೋಡುತ್ತಾ. ಯಶಸ್ವಿನಿಗೂ ಕೇಳುವಂತೆಯೇ ಹೇಳಿದರು. ನಾನು ಬೇಕಂತೇನೂ ಚೆಲ್ಲಿಲ್ಲ ವರ್ಧನ್, ಗಟ್ಟಿಯಾಗಿ ಎಂದ ಅಭಿ. ಮರ್ಯಾದೆ ಇರಲಿ ಅಭಿ ಮಾತಲ್ಲಿ ಎಂದ ಯಶಸ್ವಿನಿ ಅಖಾಡಕ್ಕೆ ಇಳಿದೇ ಬಿಟ್ಟಳು. ತಾವಂದುಕೊಂಡ ಕೆಲಸ ಅರ್ಧ ಮುಗಿಯಿತೆಂದುಕೊಂಡ ದಳಪತಿ ಮನಸ್ಸಲ್ಲೇ, ಓ ನೀನು ಇಲ್ಲೇ ಇದೆಯಾ? ಅಪ್ಪ ಮಗಳು ಯಾವಾಗಲೂ ಜಗಳ ಮಾಡೋದಕ್ಕೆ ಕಾಯ್ತಿರ್ತೀರ ಅಲ್ವಾ ಎಂದವ ಅವರ ಉಪಾಯದೊಳಗೆ ಸಿಲುಕಿಬಿಟ್ಟ ಅರಿವಿಲ್ಲದೆ. ಈಗ ಜಗಳಕ್ಕೆ ಬಂದಿರೋದು ನಾವಲ್ಲ ಅಭಿರಾಮ್, ನೀನು. ಸುಮ್ಮನೆ ಹೋಗ್ತಿದ್ದು ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ದು ನೀನು ಎಂದ ವರ್ಧನ್ರವರು ಮಗಳತ್ತ ನೋಡುತ್ತಾ. ಯಶು, ಈ ಅಪ್ಪ ಮಕ್ಕಳು ಇರೋದೇ ಹೀಗೆ. ತಾವು ತಪ್ಪು ಮಾಡಿ ಅದನ್ನು ಬೇರೆಯವರ ಮೇಲೆ ಸರಾಗವಾಗಿ ಹಾಕಿಬಿಡ್ತಾರೆ. ಅದಕ್ಕೆ ಇವರಿಂದ ದೂರ ಇರು ಅಂದಿದ್ದು ನಾನು ನಿನಗೆ ಎಂದರು ಅಭಿಯೇ ತಪ್ಪು ಮಾಡಿರುವಂತೆ ಅವಳಿಗೆ ತೋರಿಸುತ್ತಾ. ಹಾಂ ಅಪ್ಪ, ನಾವು ಎಲ್ಲಿರ್ತೇವೋ ಅಲ್ಲಿಗೆ ಹುಡ್ಕೊಂಡು ಬರ್ತಾನೆ ಇವನು ಎಂದವಳು ವಾದಕ್ಕೆ ಇಳಿದೇ ಬಿಟ್ಟಳು. ಏಯ್ ಎಂದ ಅಭಿ ಕೋಪಗೊಂಡ ಒಮ್ಮೆಲೆ. ಸರ್ ಸರ್ ಇದು ರೆಸ್ಟೋರೆಂಟ್ ಜ್ಞಾಪಿಸಿದ ಪಕ್ಕದಲ್ಲಿದ್ದವ. ಇವನಿಗೆ ಯಾವ ಜಾಗ ಆದ್ರೇನೋ ಯಾರಾದ್ರೇನೋ, ದೊಡ್ಡವರು ಚಿಕ್ಕವರು ಅಂತ ನೋಡದೆ, ಹೆಣ್ಣು ಅಂತಾನು ನೋಡದೆ ಜಗಳಕ್ಕೆ ನಿಂತ್ಕೊಂಡೇ ಬಿಡ್ತಾನೆ. ನನ್ನ ಮಗಳ ಜೊತೆನೇ ಎಷ್ಟು ಜಗಳ ಮಾಡಿಲ್ಲ ನೀನು? ಇದೆಲ್ಲನೂ ನಿನ್ನಪ್ಪ ಭಾರ್ಗವ್ ಶರ್ಮಾಗೆ ಗೊತ್ತಿಲ್ಲ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ ಅಲ್ವಾ? ಅವನೊಬ್ಬ ದಡ್ಡ, ಮಕ್ಕಳು ಏನು ಮಾಡ್ತಿದ್ದಾರೆ ಅಂತನೋ ಗೊತ್ತಿಲ್ಲದೆ ತನ್ನ ಲೋಕದಲ್ಲಿ ತಾನಿರ್ತಾನೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತನೋ ಗೊತ್ತಿಲ್ಲ ಅವನಿಗೆ. ಬೇಕೆಂದೇ ಭಾರ್ಗವರವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ವರ್ಧನ್. ಅವರ ಬಗ್ಗೆ ಏನಾದರೂ ಅಂದರೆ ಅಭಿ ಸುಮ್ಮನಿರುವುದಿಲ್ಲ ಎಂದು ಚೆನ್ನಾಗಿ ಬಲ್ಲರು. ಅದರಂತೆಯೇ ಕೋಪಗೊಂಡ ಅಭಿ ತಕ್ಷಣ ವರ್ಧನ್ರವರ ಕೊರಳಪಟ್ಟಿ ಹಿಡಿದು, ಏಯ್ ವರ್ಧನ್ ಎಂದು ಅಬ್ಬರಿಸಿದ. ಅವನಷ್ಟೇ ಕೋಪಗೊಂಡ ಯಶಸ್ವಿನಿ, ಅಭಿರಾಮ್ ಎಂದು ಅವನ ಕೈ ಹಿಡಿದವಳೆ. ಬಿಡು ಬಿಡು ಅವರನ್ನು ಎಂದು ಬಿಡಿಸಲು ನೋಡಿದಳು. ಅವಳಂತೆಯೇ ದಳಪತಿ, ರೆಸ್ಟೋರೆಂಟಿನ ಮ್ಯಾನೇಜರ್ ಅವನ ಕೈ ಹಿಡಿದು ಬಿಡಿಸಿದರು. ಕೋಪದಲ್ಲಿ ಕುದಿಯುತ್ತಿದ್ದ ಅಭಿರಾಮ್ ಮೂವರನ್ನು ನೋಡುತ್ತಾ, ನೋಡ್ಕೋತೇನೆ ನಿಮ್ಮನ್ನು ಎಂದು ಬೆರಳು ತೋರಿಸಿದವನೇ ನಡೆದು ಬಿಟ್ಟ ನಿಲ್ಲದೆ. ವರ್ಧನ್ ಕೂಡ ಅಲ್ಲಿಂದ ನಡೆದು ಕಾರ್ ಹತ್ತಿದರು ಮಗಳ ಜೊತೆ. ಇನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ಅಭಿರಾಮ್ನ, ಹೋಗಲಿ ಬಿಡು ಅಂತ ಬಿಟ್ಟರೆ ಅತಿ ಆಯಿತು ಅವನದ್ದು ಎಂದ ವರ್ಧನ್ ಹಲ್ಲು ಕಡಿದರು. ದಳಪತಿ ಕಾರ್ ಡ್ರೈವ್ ಮಾಡುತ್ತಿದ್ದ. ಯಶಸ್ವಿನಿ ಹಿಂದೆ ಕುಳಿತಿದ್ದಳು. ಹಾಂ ಅಪ್ಪ, ನಾನು ಹೋಗಲಿ ಬಿಡು ಅಂತ ಸುಮ್ಮನಿದ್ದೆ, ಆದರೆ ಇವನು ನಿಮ್ಮ ಕೊರಳು ಪಟ್ಟಿನೇ ಹಿಡಿತಾನೆ. ನಾನು ಅವರಪ್ಪನಿಗೆ ಮರ್ಯಾದೆ ಕೊಡಬೇಕು ಅಂತಾನೆ, ಆದರೆ ಅವನು ಸಿಡುಕಿದಳು ಅವಳು ಕೋಪದಲ್ಲಿ. ದಳಪತಿ, ಕಾರ್ನ ಪೊಲೀಸ್ ಸ್ಟೇಷನ್ಗೆ ತಿರುಗಿಸು, ಅವನು ನನ್ನ ಮಗಳಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಣ ಎಂದರು. ಅವರಿಗೆ ಬೇಕಾಗಿದ್ದದ್ದು ಇದೆ, ಅವರು ಹೂಡಿದ್ದ ಯೋಜನೆಯೂ ಇದೆ. ಹೇಗಾದರೂ ಮಾಡಿ ಅಭಿರಾಮ್ ಮೇಲೆ ಕಂಪ್ಲೇಂಟ್ ಕೊಡುವ ಯೋಚನೆಯೇ ಅವರದ್ದು. ಏನು,
ಪೊಲೀಸ್ ಕಂಪ್ಲೇಂಟಾ? ಬೇಡ ಅಪ್ಪ, ಇಷ್ಟಕ್ಕೆಲ್ಲ ಕಂಪ್ಲೇಂಟ್ ಯಾಕೆ ಎಂದಳು ಯಶಸ್ವಿನಿ ಇದನ್ನೇ ದೊಡ್ಡದು ಮಾಡುವುದು ಬೇಡವೆನ್ನಿಸಿ. ಅಲ್ಲದೆ ಇವಳು ಆಗಾಗ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಲ್ಲುತ್ತಿದ್ದಳಲ್ಲ ಅವನ ಬಳಿ, ಅದರ ಸಣ್ಣ ಭಯ ಕೂಡ. ನೀನು ಹೆದರಬೇಡ ಯಶು, ಎಲ್ಲ ನಾನು ನೋಡ್ಕೋತೀನಿ. ಒಮ್ಮೆ ಪೊಲೀಸ್ ರುಚಿ ಗೊತ್ತಾದ್ರೇ ಆ ತಂದೆ ಮಗನಿಗೆ ಗೊತ್ತಾಗೋದು. ಎಲ್ಲರೂ ಅವನ ಪರವಾಗಿದ್ದಾರೆ ಅಂತ ಅಷ್ಟು ಹಾರಾಡ್ತಿದ್ದಾರೆ ಅವರು. ಆದರೆ ಈ ಬಾರಿ ಹಾಗೆಲ್ಲ ಆಗೋದಿಲ್ಲ. ಹೆಣ್ಣಿನ ಜೊತೆ ಜಗಳಕ್ಕೆ ನಿಂತಿದ್ದಾನೆ, ಅವನದ್ದೇ ತಪ್ಪು ಅಂತ ನಾವು ಹೇಳಿದರೆ ಒದ್ದು ಒಳಗೆ ಹಾಕ್ತಾರೆ ಎಂದರು. ಬೇಡ ಅಪ್ಪ, ಅದೆಲ್ಲ ಏನೂ ಬೇಡ. ಆಗಾಗ ನಾನು ತಪ್ಪು ಮಾಡಿದ್ದೀನಿ, ನಾನು ಬೇಕಂತಾನೆ ಅವನ ಜೊತೆ ಜಗಳ ಮಾಡಿದ್ದೀನಿ. ಅಂದಮೇಲೆ ಈ ಕಂಪ್ಲೇಂಟ್ ಎಲ್ಲ ಬೇಡ, ನೇರವಾಗಿ ಮನೆಗೆ ನಡೀರಿ ಎಂದಳು. ಅಷ್ಟಾದರೂ ತಿಳುವಳಿಕೆ ಇತ್ತವಳಿಗೆ. ಬೇಡ ಯಶು, ನನ್ನ ಮಾತು ಕೇಳು ಎಂದರು ವರ್ಧನ್ ಮಗಳನ್ನು ಓಲೈಸುತ್ತಾ. ನಾನು ಬೇಡ ಅಂತ ಹೇಳಿದ್ನಲ್ಲ ಅಪ್ಪ, ಮನೆಗೆ ಹೋಗೋಣ ಎಂದಾಗ ಅವಳ ವಿರುದ್ಧ ಹೋಗದೆ ಕಾರ್ ನೇರವಾಗಿ ಮನೆಯತ್ತ ತಿರುಗಿತು. ಕೋಪದಿಂದ ಕೆಳಗಿಳಿದು ಮನೆಯ ಒಳಗೆ ಬಂದ ವರ್ಧನ್ರವರು, ನನಗೆ ಅಷ್ಟೊಂದು ಅವಮಾನ ಆದರೂ ನಾನು ಸಹಿಸ್ಕೊಂಡಿರಬೇಕು. ಅವನು ಅವರ ಅಪ್ಪನಿಗೆ ಒಂದು ಮಾತು ಅಂದಿದ್ದಕ್ಕೆ ನನ್ನ ಕೊರಳು ಪಟ್ಟಿನೇ ಹಿಡ್ದ ಎಂದು ಅಬ್ಬರಿಸಿದರು. ಒಮ್ಮೆಲೆ ತಾವಂದುಕೊಂಡ ಉಪಾಯ ಫಲಿಸಿರಲಿಲ್ಲವಲ್ಲ, ಅದರ ಕೋಪವೂ ಇತ್ತು ಅವರಲ್ಲಿ. ಯಶಸ್ವಿನಿ ಸುಮ್ಮನೆ ನಿಂತಳು. ಯಶಸ್ವಿನಿ, ನೀನು ಮನಸ್ಸು ಮಾಡಿದ್ರೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬಹುದು. ಯೋಚನೆ ಮಾಡು. ಇಷ್ಟು ದಿನ ಆ ಅಭಿರಾಮ್ ನಿನಗೆ ಕೊಟ್ಟಿರೋ ಟಾರ್ಚರ್ನ ಬಡ್ಡಿ ಸಮೇತ ವಾಪಸ್ ಕೊಡಬಹುದು ಎಂದ ದಳಪತಿ ಅವಳಿಗೆ ಬಿಡಿಸಿ ಹೇಳುತ್ತಾ. ಹೋಗಲಿ ಬಿಡು ದಳಪತಿ, ಅವಳಿಗೆ ಯಾಕೆ ಇಷ್ಟೊಂದು ಬೇಡ್ಕೋತೀಯ? ಇವಳಿಗಿಂತ ಆ ಭಾರ್ಗವನ ಮಕ್ಕಳೇ ಎಷ್ಟೋ ಮೇಲು. ಅವ್ರನ್ನ ನೋಡು, ನಾನು ಅವ್ರ ಅಪ್ಪನಿಗೆ ಒಂದು ಮಾತಾಡಿದ್ರೂ ನನ್ನ ವಿರುದ್ಧ ಹೇಗೆ ತಿರುಗಿ ಬೀಳ್ತಾರೆ, ನನ್ನ ಕೈ ಮುರಿತಾರೆ, ರಸ್ತೆಯಲ್ಲಿ ಅಡ್ಡ ಹಾಕಿ ನನ್ನನ್ನು ಹೆದರಿಸ್ತಾರೆ. ಅದು ತಂದೆ ಮೇಲಿರೋ ಪ್ರೀತಿ. ಆದರೆ ನನ್ನ ಮಗಳು ಅವ್ರಿಗೆ ಏನು ಮಾಡೋದು ಬೇಡ ಅಂತ ಸುಮ್ಮನಿರ್ತಾಳೆ. ನಾಳೆ ತನ್ನ ಪಾಡಿಗೆ ತಾನು ಊರಿಗೆ ಹೋಗ್ತಾಳೆ. ಎಲ್ಲ ನನ್ನ ಹಣೆ ಬರಹ. ಒಬ್ಬಳೇ ಮಗಳು, ಇವಳೇ ನನಗೆ ಮಗ ಇದ್ದಾಗೆ ಅಂತ ಅತಿ ಮುದ್ದಾಗಿ ಬೆಳೆಸ್ದೆ ನೋಡು, ಅದೇ ನಾನು ಮಾಡಿದ ತಪ್ಪು. ಅದಕ್ಕೆ ನೋಡು, ಈಗ ಅವನು ಅವಮಾನ ಮಾಡಿದ್ರೂ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು. ಅವರಾಡಿದ ಮಾತನ್ನು ಕೇಳುತ್ತಾ ನಿಂತಿದ್ದ ಯಶಸ್ವಿನಿಗೆ ಎಲ್ಲವೂ ಸರಿ ಎನ್ನಿಸಿಬಿಟ್ಟಿತು. ಆ ಕ್ಷಣ ತನ್ನ ತಂದೆಗೆ ಅಷ್ಟೊಂದು ಅವಮಾನ ಮಾಡಿದವರನ್ನು ಹೇಗೆ ಸುಮ್ಮನೆ ಬಿಟ್ಟೇನೋ ಎನ್ನಿಸಿತು. ತಕ್ಷಣ ಉದ್ರೇಕಗೊಂಡವಳೇ, ಆ ಅಭಿರಾಮ್ಗೆ ನಾನೇ ಬುದ್ಧಿ ಕಲಿಸ್ತೀನಿ ಅಪ್ಪ ಎಂದು ನಿಲ್ಲದೆ ಬಾಗಿಲತ್ತ ಹೆಜ್ಜೆ ಇಟ್ಟಳು. ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಬರ್ತೀನಿ ಯಶು. ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿರುವಳೇನೋ ಎಂದುಕೊಂಡು ಕೂಗಿದರು. ಅವರ ಮಾತಿಗೆ ನಿಂತ ಯಶಸ್ವಿನಿ, ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಿಲ್ಲ ಅಪ್ಪ. ಆ ಅಭಿರಾಮ್ ಮಾಡಿದ್ದನ್ನೆಲ್ಲ ಅವನ ತಂದೆ ಭಾರ್ಗವ್ ಶರ್ಮಾರಿಗೆ ಹೇಳೋದಕ್ಕೆ ಹೋಗ್ತಿದ್ದೀನಿ ಎಂದವಳೇ ನಡೆದು ಬಿಟ್ಟಳು ಹೊರಗೆ. ಎದೆ ದಸಕ್ಕೆ ಎಂದಿತು ವರ್ಧನ್ರಿಗೆ. ಅವರು ಊಹಿಸರದದ್ದು ಇದು. ಇವಳೊಬ್ಳು ಈಡಿಯಟ್, ಜೊತೆಗೆ ಇವಳಪ್ಪ ಒಬ್ಬ, ಎಲ್ಲಿ ಹೋದರೂ ಕಾಡ್ತಾರೆ, ಸುಮ್ಮನೆ ಜಗಳಕ್ಕೆ ನಿಲ್ತಾರೆ ಎಂದು ಒದರುತ್ತಾ ಕೋಪದಲ್ಲೇ ಮನೆಗೆ ಬಂದಿದ್ದ ಅಭಿ. ಅಂದು ನಡೆಯಬೇಕಿದ್ದ ಮೀಟಿಂಗನ್ನು ನಾಳೆಗೆ ಹೇಳಿ ಬಂದಿದ್ದವ ಮನೆಯ ಯಾರ ಜೊತೆಯೂ ಮಾತನಾಡದೆ ಕೋಣೆ ಸೇರಿದ್ದ. ಅವ ಬಂದಾಗ ಆಫೀಸ್ನಿಂದ ಯಾರೂ ಬಂದಿರಲಿಲ್ಲ ಇನ್ನೂ ಮನೆಗೆ. ಮಂಚದ ತುದಿಗೆ ಕುಳಿತವ ಯಶಸ್ವಿನಿ ಮತ್ತು ವರ್ಧನ್ರನ್ನು ನೆನಪಿಸಿಕೊಂಡು ಕುದಿಯುತ್ತಿದ್ದ. ಆ ರೆಸ್ಟೋರೆಂಟಿನಲ್ಲಿ ತಾನೇನೂ ತಪ್ಪು ಮಾಡಿಲ್ಲವೆಂದು ಚೆನ್ನಾಗಿ ಗೊತ್ತವನಿಗೆ. ಆದರೆ ಅದೆಲ್ಲವೂ ವರ್ಧನ್ರವರ ಉಪಾಯವೆಂಬ ಊಹೆಯೂ ಇಲ್ಲ. ಅಕಸ್ಮಾತಾಗಿ ತನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ದನ್ನು ದೊಡ್ಡದು ಮಾಡಿ ಜಗಳ ಮಾಡಿದರೆಂದು ತಿಳಿದಿದ್ದನಷ್ಟೇ. ಈಗ ಅದೇ ದೊಡ್ಡ ಜಗಳವಾಗುವುದು. ತಾನು ಅವಮಾನಪಟ್ಟಂತೆ ವರ್ಧನ್ ಮಗಳನ್ನು ಮುಂದಿಟ್ಟುಕೊಂಡು ಆಟ ಆಡಿಯೇ ಬಿಟ್ಟರೆಂಬ ಸಣ್ಣ ಸುಳಿವೂ ಇರದವ ಈಗ ಭಾರ್ಗವರವರ ಮುಂದೆ ತಲೆ ಬಾಗಿಸಲೇಬೇಕಿತ್ತು. ಆ ರೀತಿ ಮಾಡಲೆಂದೇ ಬರುತ್ತಿದ್ದ ಯಶಸ್ವಿನಿ ಮನೆಯ ಅರ್ಧ ದಾರಿಯಲ್ಲಿದ್ದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.